ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನನ್ನ ಫಸ್ಟ್ ವಿಡಿಯೋನ ಎಲ್ಲರೂ ಇಷ್ಟಪಟ್ಟಿದ್ದೀರಾ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಸಿಂಫನಿ ಆಫ್ ಲೈಟ್ಸ್ ಮುಗಿಸ್ಕೊಂಡು ಟೆಂಪಲ್ ಸ್ಟ್ರೀಟ್ಗೆ ಬಂದೆ. ಟೆಂಪಲ್ ಸ್ಟ್ರೀಟ್ ಇರೋದು ಜಾರ್ಡನ್ ಏರಿಯಾದಲ್ಲಿ. ಮೆಟ್ರೋ ಕನೆಕ್ಟಿವಿಟಿ ಅಂತೂ ತುಂಬ ಚೆನ್ನಾಗಿದೆ. ಟೆಂಪಲ್ ಸ್ಟ್ರೀಟ್ ಮಾರ್ಕೆಟ್ ಹಾಂಗ್ಕಾಂಗಲ್ಲಿರೋ ಮಾರ್ಕೆಟ್ಸಲ್ಲಿ ಒನ್ ಆಫ್ ದ ಬೆಸ್ಟ್ ಮಾರ್ಕೆಟ್ಸ್ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಹಾಂಗ್ಕಾಂಗ್ದು ಲೋಕಲ್ ಕಲ್ಚರ್ ನೋಡೋಕ್ಕೆ ಸಿಗುತ್ತೆ. ಇಲ್ಲಿ ಎಲ್ಲ ಸಿಗುತ್ತೆ, ಅಂದರೆ ಸೆಲ್ಫಿ ಸ್ಟಿಕ್ಕಿಂದ ಹಿಡಿದು ಎಲೆಕ್ಟ್ರಾನಿಕ್ಸ್, ಬಟ್ಟೆ, ಜೇಡ್, ನಿಮ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಆ್ಯಂಡ್ ಬಾರ್ಗೇನಿಂಗ್ ಮಾಡೋರ್ಗಂತೂ ಇದು ಬೆಸ್ಟ್ ಪ್ಲೇಸ್. ನೀವೇನಾದರೂ ನಂತರ ಡಿಫ್ರೆಂಟ್ ಟೈಪ್ ಆಫ್ ಫುಡ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಈ ಮಾರ್ಕೆಟ್ನ ನೀವು ಸಂಜೆನೇ ವಿಸಿಟ್ ಮಾಡಬೇಕು. ಏನು ಹುಡ್ಕೊಂಡು ಬಂದಿದ್ದು ಅದು ಸಿಕ್ಕಿದೆ. ಫುಡ್ ಮಾರ್ಕೆಟ್ ಅಥವಾ ಫುಡ್ ಸ್ಟ್ರೀಟ್ ಥರ ಇದೆ. ಸಖತ್ತಾಗಿದೆ, ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡೋಣ. ಇನ್ಫ್ಯಾಕ್ಟ್ ಪ್ಯಾಂಡಮಿಕ್ ಆಗೋ ತನಕ ಇಲ್ಲಿ ಫುಡ್ ಸ್ಟ್ರೀಟ್ ಇರಲಿಲ್ವಂತೆ. ಇಲ್ಲಿದ್ದು ಬರೀ ಶಾಪಿಂಗ್ ಸ್ಟ್ರೀಟ್ ಅಷ್ಟೇ. ಬಟ್ ಆಸ್ ಅ ಪಾರ್ಟ್ ಆಫ್ ಗೌರ್ಮೆಂಟ್ ನೈಟ್ ವೈಬ್ಸ್ ಕ್ಯಾಂಪೇನ್, ನೈಟ್ ಟೈಮ್ ಎಕಾನಮಿನ ಬೂಸ್ಟ್ ಮಾಡೋಕ್ಕೆ ಅಂತ ಇಲ್ಲಿ ಫುಡ್ ಸ್ಟ್ರೀಟ್ ಕೂಡ ಶುರು ಮಾಡಿದ್ದಾರೆ. ಆಮೇಲೆ ಇಲ್ಲಿ ನಿಮಗೆ ಎಷ್ಟು ಥರ ಹಾಂಗ್ಕಾಂಗ್ ಫುಡ್ ಸಿಗುತ್ತೆ ಗೊತ್ತಾ? ಡಿಮ್ಸಮ್ಸ್, ಎಲ್ಲ ಥರ ಸೀ ಫುಡ್ ಸಿಗುತ್ತೆ. ಆಮೇಲೆ ರೈಸ್ ಪುಡಿಂಗ್, ಸಾಗೋ ಡ್ರಿಂಕ್, ಬಬಲ್ ಟೀ, ಆಮೇಲೆ ಸ್ನೇಕ್ ಸೂಪ್ ಕೂಡ ಸಿಗುತ್ತೆ. This brand is made by a one man in Hong Kong 10 years. What is this made of? Herbal. Just herbal. Yes. This will sell. ಡಿಮ್ಸಮ್ ತಗೊಂಡೆ, ನೋಡೋಣ ಹೆಂಗಿದೆ ಅಂತ. ನನಗೆ ಡಿಮ್ಸಮ್ ತುಂಬ ಇಷ್ಟ ಆಗುತ್ತೆ. ಬಟ್ ಫಿಶ್ ಡಿಮ್ಸಮ್ ಯಾವತ್ತೂ ಟ್ರೈ ಮಾಡಿಲ್ಲ. ಆ್ಯಕ್ಚುಲಿ ಇದನ್ನ ಕೊಡಬೇಕಾದ್ರೆ ಕೇಳಿದ್ರು, ಆರ್ ಯು ಅಲರ್ಜಿಕ್ ಟು ಸೀವೀಡ್ ಅಂತ. I have no idea if I'm allergic to seaweed. ಇವತ್ತು ಮೋಸ್ಟ್ಲಿ ಗೊತ್ತಾಗುತ್ತೆ ಅಲರ್ಜಿಕ್ ಆಗಿಲ್ವ ಅಂತ. ಮ್ಯಾಂಗೋ ಸಾಗೋ ಡ್ರಿಂಕ್ ತಗೊಂಡೆ. ಟೆಂಪಲ್ ಸ್ಟ್ರೀಟಲ್ಲಿ ಊಟ ಮುಗಿಸಿ ವಾಪಸ್ ಹೋಟೆಲಿಗೆ ಬರ್ತಾ ಅಲ್ಲೊಂದು ಸೂಪರ್ ಮಾರ್ಕೆಟ್ ಕಾಣಿಸ್ತು. ಅದಕ್ಕೆ ಹಾಂಗ್ಕಾಂಗ್ ಸೂಪರ್ ಮಾರ್ಕೆಟಲ್ಲಿ ಏನೇನೆಲ್ಲ ಇರ್ಬೋದು ಅಂತ ಒಳಗೆ ಹೋದೆ. ಮಾಮೂಲಿ ನಮ್ಮ ದೇಶ ಥರನೇ ಎಲ್ಲ ಗ್ರಾಸರೀಸ್ ಇತ್ತು. ಆದರೆ ಒಂದೇನು ಡಿಫ್ರೆಂಟ್ ಅಂದರೆ ಹಾಂಗ್ಕಾಂಗಲ್ಲಿ ಆಲ್ಕೋಹಾಲ್ನ ಸೂಪರ್ ಮಾರ್ಕೆಟ್ ಆ್ಯಂಡ್ ಮಿನಿ ಮಾರ್ಟಲ್ಲಿ ಕೂಡ ಮಾರ್ತಾರೆ. ಇಲ್ಲೆಲ್ಲ ಸೂಪರ್ ಮಾರ್ಕೆಟಲ್ಲಿ ಅಥವಾ ಮಿನಿ ಮಾರ್ಟ್ಗಳಲ್ಲೆಲ್ಲ ಆಲ್ಕೋಹಾಲ್ ಮಾರ್ತಾರೆ. ಬಟ್ ಐ ಡೋಂಟ್ ನೋ, ಚಿಕ್ಕ ಮಕ್ಕಳಿಗೆಲ್ಲ ಮಾರಲ್ಲ ಅಂದರೆ ಇರ್ಬೋದು, ID ಕೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ಮೋಸ್ಟ್ಲಿ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಹೊರಗಡೆನೆ, ಅಂದರೆ ಎಂಟ್ರೆನ್ಸಲ್ಲೇ ಆಲ್ಕೋಹಾಲ್ ಇರುತ್ತೆ. ನೆಕ್ಸ್ಟ್ ದಿನ ನಾನು ಒಂದು ವಾಕಿಂಗ್ ಟೂರ್ ಬುಕ್ ಮಾಡಿದ್ದೆ. ನೀವು ಯಾವುದೇ ಹೊಸ ಕಂಟ್ರಿಗೆ ಹೋದರೂ ವಾಕಿಂಗ್ ಟೂರ್ ಮಾತ್ರ ಮಿಸ್ ಮಾಡಬೇಡಿ. ತುಂಬ ಚೆನ್ನಾಗಿ ಆ ಜಾಗದ ಹಿಸ್ಟ್ರಿ ಬಗ್ಗೆ, ಪಾಲಿಟಿಕ್ಸ್ ಬಗ್ಗೆ, ಕಲ್ಚರ್ ಬಗ್ಗೆ, ಆಮೇಲೆ ಅಲ್ಲಿ ಜನರ ಪರ್ಸ್ಪೆಕ್ಟಿವ್ ಕೂಡ ತಿಳ್ಕೊಬೋದು. ಆಮೇಲೆ ಅವ್ರು ನಮಗೆ ಯಾವ ಪ್ಲೇಸ್ಗೆ ಹೋದರೆ ಚೆನ್ನಾಗಿರುತ್ತೆ, ಎಲ್ಲಿ ಏನೇನು ಫುಡ್ ಟ್ರೈ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಮೋಸ್ಟ್ ಆಫ್ ದ ಕಂಟ್ರೀಸಲ್ಲಿ ವಾಕಿಂಗ್ ಟೂರ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲ ವಾಕಿಂಗ್ ಟೂರ್ಸ್ ಕೂಡ ಫ್ರೀ ಇರುತ್ತೆ. ಲಾಸ್ಟಲ್ಲಿ ನಿಮಗೆ ಖುಷಿ ಆದಷ್ಟು ನೀವು ಅವ್ರಿಗೆ ಟಿಪ್ ಮಾಡ್ಬೋದು. ನಾನು ಬುಕ್ ಮಾಡಿದ್ದು ಬೇಸಿಕ್ ಟೂರ್, ಅದು 2 hours ಇತ್ತು. ನಮ್ಮ ಗೈಡಂತೂ ಹಾಂಗ್ಕಾಂಗ್ ಕಲ್ಚರ್ನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು. ವರ್ಲ್ಡ್ಸ್ ಲಾಂಗೆಸ್ಟ್ ಔಟ್ಡೋರ್ ಎಸ್ಕಲೇಟರ್ ಸಿಸ್ಟಮ್ ಕೂಡ ಇರೋದು ಹಾಂಗ್ಕಾಂಗಲ್ಲೇ. ಇವಾಗ ಅದನ್ನು ನೋಡೋಕ್ಕೆ ಅಂತ ಬಂದಿದ್ದೀವಿ. ಹಾಂಗ್ಕಾಂಗಿಗೆ ಬಂದಾಗ ಇಲ್ಲಿಯ ಫೇಮಸ್ ಎಗ್ ಟಾರ್ಟ್ನ ಟೇಸ್ಟ್ ಮಾಡೋದು ಮಿಸ್ ಮಾಡಿಬಿಡಿ. ನೆಕ್ಸ್ಟ್ ನಾವು ಮ್ಯಾನ್ಮೋ ಟೆಂಪಲ್ ನೋಡೋಕ್ಕೆ ಅಂತ ಬಂದ್ವಿ. ಇದು ಟಾಯಿಸಮ್ ರಿಲಿಜನ್ನ ಒಂದು ಟೆಂಪಲ್. ಫನ್ ಫ್ಯಾಕ್ಟ್ ಏನಪ್ಪ ಅಂತ ಅಂದರೆ, ಹಳೆ ಕಾಲದಲ್ಲಿ ಕೋರ್ಟ್ಗೆ ಸಾಲ್ವ್ ಮಾಡೋಕ್ಕಾಗದೇ ಇರೋವಂಥ ಪ್ರಾಬ್ಲಮ್ಸ್ನ ಈ ಮ್ಯಾನ್ಮೋ ಟೆಂಪಲಲ್ಲಿ ಬಂದು ಸಾಲ್ವ್ ಮಾಡ್ತಿದ್ರಂತೆ. ಹೇಗಪ್ಪ ಅಂದರೆ, ಒಂದು ಬಾಂಡ್ ಪೇಪರಲ್ಲಿ ವಿಕ್ಟಿಮ್ ಮತ್ತು ಸಸ್ಪೆಕ್ಟ್ ಇಬ್ಬರು ಅವರ ಸ್ಟೇಟ್ಮೆಂಟ್ನ ಬರೆದು ಬಾಂಡ್ ಪೇಪರ್ನ ಬೆಂಕಿಯಲ್ಲಿ ಸುಟ್ಟಾಕಿ ಆಮೇಲೆ ಒಂದು ಕೋಳಿನ ಬಲಿ ಕೊಟ್ಟು ದೇವರಿಗೆ ಕೇಳ್ಕೊಳ್ಳೋರಂತೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ ಅಂತ. And if it's too flat on top, what it means is not the God is laughing. He doesn't want to give you the answer. So you either make your own decision or you change your question. You change another question and then ask again. Okay. Anyone wants to? ಇವಾಗಷ್ಟೇ ವಾಕಿಂಗ್ ಟೂರ್ ಮುಗೀತು. 2 hours ಇತ್ತು, 11 to 1. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ತುಂಬ ಹಿಸ್ಟ್ರಿ ಅಂದರೆ ಎಕ್ಸ್ಪ್ಲೈನ್ ಮಾಡಿದರು. ಹಾಂಗ್ಕಾಂಗ್ ಇವತ್ತಿನ ಪ್ರೆಸೆಂಟ್ ಸಿಚುವೇಶನ್, ಮತ್ತು ಹಿಂದೆ ಏನೇನೆಲ್ಲ ಆಯಿತು, ಮತ್ತು ಮುಂದೆ ಏನೇನು ಆಗಬಹುದು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಇಟ್ ವಾಸ್ ಆ್ಯಕ್ಚುಲಿ ವೆರಿ ನೈಸ್. ಇವಾಗ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ರೆಸ್ಟೋರೆಂಟ್.
ಲಂಚ್ಗೋಸ್ಕರ. ಹಾಂಗ್ಕಾಂಗ್ ಟ್ರಾಮ್ಸ್ ಅಂತೂ ಒನ್ ಆಫ್ ದ ಬ್ಯೂಟಿಫುಲ್ ಟ್ರಾಮ್ಸ್ ಅಂತಲೇ ಹೇಳ್ಬೋದು. ಆಮೇಲೆ ಇದು ಹಾಂಗ್ಕಾಂಗ್ನಲ್ಲಿ ಅರ್ಲಿಯೆಸ್ಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕೂಡ. ಇವಾಗ ವಿಕ್ಟೋರಿಯಾ ಪಿಕಿಗೆ ಹೋಗ್ತಾ ಇದ್ದೀನಿ. ದಿ ಮೋಸ್ಟ್ ರೆಕಮೆಂಡೆಡ್ ಪ್ಲೇಸ್ ಇನ್ ಹಾಂಗ್ಕಾಂಗ್. ನೋಡೋಣ ಹೆಂಗಿರುತ್ತೆ. ಆ್ಯಕ್ಚುಲಿ ತುಂಬ ಕ್ಲೌಡಿ ಇದೆ, ಬಟ್ ನಾನಿರೋದು ಥರ್ಸ್ಡೇ ಅಷ್ಟೇ. ಮತ್ತು ವೆದರ್ ರಿಪೋರ್ಟ್ ನೋಡಿದ್ರೆ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿನವೂ ಕ್ಲೌಡಿ ಇದೆ. ಸೊ ಇವತ್ತೇ ಹೋಗ್ಬಿಡೋಣ ಏನಾರು ಆಗಲಿ. ಇವತ್ತು ಹೋಗೋಕ್ಕಾಗಿ ಅಂದರೆ ನಾಳೆ ನಾಡಿದ್ದು ಕೂಡ ಸೇಮ್ ವೆದರ್ ಕಂಡೀಷನ್ಸ್ ಇರುತ್ತೆ. ಮತ್ತು ನಾಳೆ ನಾಡಿದ್ದು ನನಗೆ ಬೇರೆ ಪ್ಲಾನ್ಸ್ ಇರೋದ್ರಿಂದ ಇವತ್ತೇ ಹೋಗೋಣ ಅಂತ ಐ ಆಮ್ ಗೋಯಿಂಗ್ ಟು ವಿಕ್ಟೋರಿಯಾ ಪೀಕ್. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಪೀಕ್ಗೆ ಹೋಗ್ತಾ ಬರ್ತಾ ಟ್ರಾಮ್ವೇ ತುಂಬ ಸ್ಟೀಪ್ ಇದೆ, ಬಟ್ ಹಾಂಗ್ಕಾಂಗ್ ಐಲ್ಯಾಂಡ್ ಅಂತೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ವೆದರ್ ಚೆನ್ನಾಗಿದ್ರೆ ಕುವ್ಲೂನ್ ಕೂಡ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಪೀಕಿಗೆ ಹೋಗ್ತಾ ಎನರ್ಜಿ ಮತ್ತು ಟೈಮ್ ಇದ್ದರೆ ನಡ್ಕೊಂಡು ಕೂಡ ಹೋಗ್ಬೋದು. ಪಕ್ಕದಲ್ಲೇ ಟ್ರಯಲ್ ಇದೆ. ವಿಕ್ಟೋರಿಯಾ ಪೀಕಿಗೆ ಬಂದಿದ್ದೀನಿ, ಬಟ್ ಏನು ಕಾಣಿಸ್ತಾ ಇಲ್ಲ. ಅಂದರೆ ತುಂಬ ಫಾಗ್ ಇದೆ. ವಿಕ್ಟೋರಿಯಾ ಪೀಕ್ ಹಿಸ್ಟ್ರಿ ಏನಂತ ಅಂದರೆ ಆ್ಯಕ್ಚುಲಿ ಹಾಂಗ್ಕಾಂಗ್ ಒಂದು ಕಾಲದಲ್ಲಿ ಬ್ರಿಟಿಷ್ ಅಂಡರ್ ಇತ್ತು. ಇವಾಗ ಸದ್ಯಕ್ಕೆ ಇಟ್ಸ್ ಇಂಡಿಪೆಂಡೆಂಟ್ ಅಂತ ಹೇಳಿದ್ರು. ಮೋಸ್ಟ್ಲಿ ಇಟ್ ಬಿಲಾಂಗ್ಸ್ ಟು ಚೈನಾ. ಮುಂಚೆ ಹೆಂಗಂತ ಅಂದರೆ ಇದು ವಿಕ್ಟೋರಿಯಾ ಪೀಕ್ ದಿಸ್ ಇಸ್ ಲೈಕ್ ಒನ್ ಆಫ್ ದ ಹೈಯೆಸ್ಟ್ ಪೀಕ್ಸ್ ಇನ್ ಹಾಂಗ್ಕಾಂಗ್. ಸೊ ಇದು ಅಂದರೆ ಮತ್ತು ಇವಾಗ ಹಾಂಗ್ಕಾಂಗಲ್ಲಿ ಏನು ವೆದರ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ತಂಪಾಗಿರುತ್ತೆ ಇಲ್ಲಿ ಇದು ವಿಕ್ಟೋರಿಯಾ ಪೀಕಲ್ಲಿ. ಹಾಗಾಗಿ ಬ್ರಿಟಿಷ್ ಗವರ್ನರ್ಸ್ ಕೂಡ ಇಲ್ಲಿ ದೇ ಯೂಸ್ ಇಟ್ ಫಾರ್ ಸಮ್ಮರ್, ಲೈಕ್ ಸಮ್ಮರ್ ಪ್ಯಾಲೇಸ್ ಥರ. ಒಂದು ಸ್ವಲ್ಪ ವರ್ಷದ ಹಿಂದಿನ ತನಕ ಇಲ್ಲಿ ಬರೀ ನಾನ್ ಚೈನೀಸ್ ರೆಸಿಡೆಂಟ್ಸ್ ಅಷ್ಟೇ ಇರೋಕ್ಕೆ ಅವಕಾಶ ಇರ್ತಾಯಿತ್ತು. ಬಿಕಾಸ್ ಇದು ಬ್ರಿಟಿಷ್ ಮತ್ತು ಚೈನಾ ಗಲಾಟೆ ನಡೀತಿರ್ಬೇಕಾದ್ರೆ ಈ ವಿಕ್ಟೋರಿಯಾ ಪೀಕಲ್ಲಿ ಈ ಚೈನೀಸ್ ಅವ್ರನ್ನ ಅಲೋ ಮಾಡ್ತಾ ಇರಲಿಲ್ಲ ಇರೋಕ್ಕೆ. ಇವಾಗ ರೈಟ್ ನಾವು ಇವಾಗೆಲ್ಲ ಚೇಂಜ್ ಆಗಿದೆ. ತುಂಬ ಅಂದರೆ ತುಂಬ ತಂಪಾಗಿದೆ. ಆ್ಯಕ್ಚುಲಿ ಎಲ್ಲರೂ ಅಂದರೆ ಹಾಂಗ್ಕಾಂಗ್ ನಾನು ಕೂಡ ಹ್ಯೂಮಿಡ್ ಇರುತ್ತೆ ಅಂತ ಅಂದ್ಕೊಂಡೆ ಬಂದಿದ್ದೆ, ಬಟ್ ನಾನು ಇವಾಗ ಈ ವೀಕ್ ಹ್ಯೂಮಿಡ್ ಇಲ್ಲವೇ ಇಲ್ಲ. ಹಾಂಗ್ಕಾಂಗ್ ತುಂಬ ತಂಪಾಗಿದೆ. ಯಾವಾಗಲೂ ಮಳೆ ಬರ್ತಾ ಅಲ್ಲೇ ಹಾಂಗ್ಕಾಂಗಲ್ಲೇ ಚಳಿ ಇದೆ. ಇಲ್ಲಂತೂ ವಿಕ್ಟೋರಿಯಾ ಪೀಕಲ್ಲಂತೂ ತುಂಬ ಚಳಿ ಇದೆ. ಮತ್ತು ಅದಕ್ಕೆ ಫುಲ್ಲು ಮಿಸ್ಟಿದೆ. ಎಷ್ಟು ಮಿಸ್ಟಿದೆ ಅಂತಂದರೆ ಏನು ಕಾಣಿಸ್ತಾನೆ ಇಲ್ಲ. ಇದಕ್ಕೆ ಹೇಗೆ ಬರೋದಂದ್ರೆ ನೀವು ಏನಾದ್ರು ಹಾಂಗ್ಕಾಂಗಲ್ಲಿ ಸ್ಟೇ ಮಾಡ್ತಿದ್ರೆ ಫಸ್ಟ್ ಹಾಂಗ್ಕಾಂಗ್ ಐಲ್ಯಾಂಡಿಗೆ ಬರಬೇಕು. ಹಾಂಗ್ಕಾಂಗ್ ಐಲ್ಯಾಂಡಿಂದ ಒಂದು ಟ್ರಾಮ್ ಸ್ಟೇಷನ್ ಇದೆ, ಪೀಕ್ ಟ್ರಾಮ್ ಅಂತ. ಅಲ್ಲಿಂದ ಟ್ರಾಮ್ ತಗೊಂಡು ಬರೋದು ಒಂದು ಸ್ಟಾಪು. ಆ್ಯಕ್ಚುಲಿ ನೀವು ಇಲ್ಲಿ ಬರೋಕ್ಕೆ ಆಕ್ಟೋಪಸ್ ಕಾರ್ಡ್ ಯೂಸ್ ಮಾಡ್ಬೋದು, ಅಂದರೆ ಮೆಟ್ರೋ ಕಾರ್ಡು. ಆ ಮೆಟ್ರೋ ಕಾರ್ಡು ಬಸ್ಸಿಗೆ ಮತ್ತು ಮೆಟ್ರೋಗೆ, ಟ್ರೈನಿಗೆ, ಇನ್ಫ್ಯಾಕ್ಟ್ ನಾವೇನಾದ್ರು ಸೂಪರ್ ಮಾರ್ಕೆಟ್ಸಲ್ಲೆಲ್ಲ ವಿ ಕ್ಯಾನ್ ಯೂಸ್ ದಟ್ ಕಾರ್ಡ್ ಆ್ಯಂಡ್ ಬೈ ಥಿಂಗ್ಸ್ ಆಲ್ಸೋ. ತುಂಬ ಕನ್ವೀನಿಯೆಂಟ್ ಇದೆ. ಹಾಂಗ್ಕಾಂಗ್ ಐಲ್ಯಾಂಡಲ್ಲಿದ್ದೀನಿ, ಸೆಂಟ್ರಲ್ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಸೊ ಈ ಬಿಲ್ಡಿಂಗ್ ಕಾಣಿಸ್ತಿದೆ ಅಲ್ಲ, ಈ ಬಿಲ್ಡಿಂಗು ಬ್ರಿಟಿಷರ್ಸ್ ಅಂದರೆ ಲೈಕ್ ಬ್ರಿಟಿಷ್ ಅವ್ರ ಅಂಡರ್ ಇದ್ದಾಗ ಈ ಬಿಲ್ಡಿಂಗ್ ಕಟ್ಟಿದ್ದು. ದಿಸ್ ಬಿಲಾಂಗ್ಸ್ ಟು HSBC ಬ್ಯಾಂಕ್. ಆ್ಯಂಡ್ ಆ್ಯಕ್ಚುಲಿ ಈ ಬಿಲ್ಡಿಂಗು ಫೆಂಗ್ ಶೂಯ್ ಅನ್ನೋ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ಕೊಂಡು ಕಟ್ಟಿದ್ದು. ಸೊ ಈ ಹಾಂಗ್ಕಾಂಗ್ ಅವರು ಚೈನೀಸ್ ಅವರು ಏನು ನಂಬ್ತಾರೆ ಅಂದರೆ ಇಟ್ಸ್ ಲೈಕ್ ಸಿಮಿಲರ್ ಟು ವಾಸ್ತು. ಈ ಥರ ಫೆಂಗ್ ಶೂಯ್ ಪ್ರಿನ್ಸಿಪಲ್ಸ್ನ ಪ್ರಾಕ್ಟೀಸ್ ಮಾಡಿಕೊಂಡು ಮನೆ ಅಥವಾ ಬಿಲ್ಡಿಂಗ್ ಏನಾದ್ರು ಕಟ್ಟಿದ್ರೆ ತುಂಬ ಅಂದರೆ ಪ್ರಾಸ್ಪರಸ್ ಆಗಿರುತ್ತೆ ಅನ್ನೋದೊಂದು ನಂಬಿಕೆ. ಸೊ ಈ ಬಿಲ್ಡಿಂಗ್ನ ಅದೇ ಪ್ರಿನ್ಸಿಪಲ್ಸ್ ಯೂಸ್ ಮಾಡ್ಕೊಂಡು ಕಟ್ಟಿದ್ರು. ಆ್ಯಂಡ್ ಇಟ್ ವಾಸ್ ಆಲ್ಸೋ ಒನ್ ಆಫ್ ದ ಟಾಲೆಸ್ಟ್ ಬಿಲ್ಡಿಂಗ್ಸ್ ಇನ್ ಹಾಂಗ್ಕಾಂಗ್ ಕಟ್ಟಿದಾಗ. ಅದಾದಮೇಲೆ ಈ ಬ್ರಿಟಿಷ್ ಮತ್ತು ಈ ಚೈನಾ ಗಲಾಟೆ ಎಲ್ಲ ಶುರುವಾದಮೇಲೆ ಈ ಬ್ಯಾಂಕ್ ಆಫ್ ಚೈನಾದವರು ಈ ಬಿಲ್ಡಿಂಗ್ ಕಟ್ಟಿದ್ರು, ವಿಚ್ ಇಸ್ ಇಯರ್. ಈ ಬಿಲ್ಡಿಂಗ್
ಆ್ಯಕ್ಚುಲಿ ಈ ಬಿಲ್ಡಿಂಗಿನ ಟಾಲ್ ಇದೆ, ಈ ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ, ಬಟ್ ಈ ಬಿಲ್ಡಿಂಗ್ ಅದಕ್ಕಿಂತ ಟಾಲ್ ಆಗಿ ಕಟ್ಟಿದ್ರು. ಮತ್ತು ಈ ಫೆಂಗ್ ಶೂ ಪ್ರಿನ್ಸಿಪಲ್ಸ್ ಪ್ರಕಾರ ಬಿಲ್ಡಿಂಗ್ ಇದೇ ಥರ ಇರಬೇಕು ಈ ಅಂತೆಲ್ಲ ರೂಲ್ಸ್ ಇರುತ್ತೆ. ಸೊ ಇವರು ಹಾಂಗ್ಕಾಂಗ್ ಅವ್ರು ಏನು ನಂಬ್ತಾರೆ ಅಂದರೆ, ಈ ಬಿಲ್ಡಿಂಗು ಇಟ್ ಲುಕ್ಸ್ ಲೈಕ್ ಅ ಗನ್ ಅಥವಾ ನೈಫ್ ಅಥವಾ ಒಂಥರ ಒಂದು ಯಾವುದೋ ಒಂದು ಮಿಸೈಲ್ ಥರ ಕಾಣಿಸುತ್ತೆ. ಸೊ ಇವ್ರೇನು ಅಂದರೆ ಇಲ್ಲಿ ಹಾಂಗ್ಕಾಂಗ್ ಜನ ಏನು ನಂಬ್ತಾರೆ ಅಂತಂದರೆ, ಈ ಬಿಲ್ಡಿಂಗ್ ಕಟ್ಟಿದ್ದೆ ಈ ಟು ಪ್ರೂವ್ ದಟ್ ಯು ನೋ ಚೈನಾ ಇಸ್ ಮೋರ್ ಸ್ಟ್ರಾಂಗರ್ ಅಂತ ಪ್ರೂವ್ ಮಾಡೋಕ್ಕೆ ಅಂತಲೇ. ಅದಾದಮೇಲೆ ಆ ಬಿಲ್ಡಿಂಗ್ ಕಟ್ಟಿ ಸ್ವಲ್ಪ ದಿನದಲ್ಲಿ ಇಲ್ಲಿ ಕಾಣಿಸ್ತಿದೆ ಅಲ್ಲ, ಈ ಬಿಲ್ಡಿಂಗಲ್ಲಿ 2 ಗನ್ ಥರ ಇನ್ಸ್ಟಾಲ್ ಮಾಡಿದ್ದಾರೆ ಆಯಿತಾ. ಆ ಗನ್ ಅವ್ರು ಏನು ರೀಸನ್ ಕೊಟ್ಟಿದ್ದಾರೆ ಅಂದರೆ, ಇಟ್ ಇಸ್ ಫಾರ್ ಕ್ಲೀನಿಂಗ್ ವಿಂಡೋಸ್ ಅದು ಇದು ಅಂತ. ಬಟ್ ಇವರು ಹಾಂಗ್ಕಾಂಗ್ ಜನ ಏನು ಹೇಳ್ತಾರೆ ಅಂದರೆ, ಯಾವತ್ತೂ ಅದು ಯೂಸ್ ಮಾಡ್ಕೊಂಡು ವಿಂಡೋನೇ ಕ್ಲೀನ್ ಮಾಡಿಲ್ಲ ಅಂತ. ಸೊ ಇದೇನಂತಂದರೆ, ಇಲ್ಲಿ ಗನ್ ಥರ ಏನು ಬಿಲ್ಡಿಂಗ್ ಕಟ್ಟಿದ್ದಾರಲ್ಲ, ಆ ಬಿಲ್ಡಿಂಗಿಂದ ಲೈಕ್ ಅದನ್ನೇ ಡೆಸ್ಟ್ರಾಯ್ ಮಾಡೋಕ್ಕೆ ಇದರೊಳಗೆ ಮಿಸೈಲ್ಸ್ ಥರ ಏನೋ ಮಾಡಿದ್ದಾರೆ. ಅದಾದಮೇಲೆ ಈ ಬಿಲ್ಡಿಂಗ್ ಈ ಎರಡು ಗಲಾಟೆ ಮಧ್ಯದಲ್ಲಿ ಒಬ್ಬ ರಿಚೆಸ್ಟ್ ಮ್ಯಾನ್ ಆಫ್ ಹಾಂಗ್ಕಾಂಗ್ ಅನ್ಸುತ್ತೆ, ಅವರು ಈ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ದಿಸ್ ಟಾಲ್ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಇಸ್ ಆ್ಯಕ್ಚುಲಿ ಟಾಲರ್ ದ್ಯಾನ್ ದಿಸ್ ಬಿಲ್ಡಿಂಗ್, ವಿಚ್ ಮೀನ್ಸ್ ದಟ್ ಇಟ್ ಇಸ್ ಸಪ್ರೆಸಿಂಗ್ ಬ್ರಿಟಿಷ್ ಅಂತ. ಬಟ್ ಶಾರ್ಟ್ ಇದಕ್ಕಿಂತ ಕುಳ್ಳ ಇದೆ, ಇದಕ್ಕಿಂತ ಶಾರ್ಟ್ ಇದೆ ಈ ಬಿಲ್ಡಿಂಗು. ದಟ್ ಮೀನ್ಸ್ ದಟ್ ಹಿ ಈಸ್ ರೆಸ್ಪೆಕ್ಟಿಂಗ್ ಚೈನಾ. ಆಮೇಲೆ ಈ ಬಿಲ್ಡಿಂಗ್ ಹೆಂಗೆ ಕಟ್ಟಿದ್ದಾರೆ, ಈ ಆ್ಯಕ್ಚುಲಿ ಫೆಂಗ್ ಶೂ ಪ್ರಕಾರ ಬಿಲ್ಡಿಂಗ್ ಅಂದರೆ ಈ ಥರ ಸೊಟ್ಟಂಪಟ ಎಲ್ಲ ಇರೋಂಗಿಲ್ಲ. ಸೊ ಇಫ್ ಯು ಸಿ ಬಿಲ್ಡಿಂಗ್ ಆ್ಯಕ್ಚುಲಿ ವಿಕ್ಟೋರಿಯಾ ಹಾರ್ಬರಿಗೆ 45 ಡಿಗ್ರೀಸಲ್ಲಿದೆ. ದಿಸ್ ಲುಕ್ಸ್ 45 ಡಿಗ್ರೀಸ್. ಅಂದರೆ ಇವರು ಅಗೇನ್ ಹಾಂಗ್ಕಾಂಗ್ ಜನ ಏನು ನಂಬ್ತಾರೆ ಅಂದರೆ, ಈ ಬಿಲ್ಡಿಂಗಿಂದ ಏನು ಬಂದರು ಅದು ಡೈವರ್ಟ್ ಆಗಿ ಹಾರ್ಬರ್ ಕಡೆಗೆ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದೇನೆಂದರೆ, ಈ ಫೆಂಗ್ ಶೂ ಪ್ರಿನ್ಸಿಪಲ್ಸ್ ಪ್ರಕಾರ ಇವಾಗ ನಾವು ಏನು ಬಿಲ್ಡಿಂಗ್ ಅಥವಾ ಏನು ಮನೆ ಕಟ್ಟಿದ್ರು ಮುಂದೆಗಡೆ ಯಾವುದು ಬಿಲ್ಡಿಂಗ್ ಇರಬಾರ್ದು ಹತ್ತಿರದಲ್ಲಿ. ಸೊ ಈ HSBC ಅವರು ಈ ಪ್ರಾಪರ್ಟಿ ತೊಗೊಂಡಾಗ ಕಾಂಟ್ರಾಕ್ಟಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ರಂತೆ, ಈ ಬಿಲ್ಡಿಂಗ್ ಮುಂದೆ ಯಾವ ಬಿಲ್ಡಿಂಗು ಬರೋಂಗಿಲ್ಲ ಅಂತ. ಸೊ ಇವಾಗಲೂ ಕೂಡ ಈ ಬಿಲ್ಡಿಂಗ್ ಮುಂದೆ ಯಾವ ಬಿಲ್ಡಿಂಗು ಇಲ್ಲ, ಐ ಮೀನ್ ಫಾರ್ ವೆರಿ ಲಾಂಗ್. ಇವಾಗ ನಾನು ಫಾರ್ಚೂನ್ ಟೆಲ್ಲರ್ ಹತ್ರ ಹೋಗ್ತಾ ಇದ್ದೀನಿ. ಇಲ್ಲೇ ಹತ್ತಿರ ನನ್ನ ಹೋಟೆಲಿಂದ ಐ ಥಿಂಕ್ 1 ಕಿಲೋಮೀಟರ್ ಇರ್ಬೋದು. ನಡ್ಕೊಂಡೆ ಹೋಗ್ತಾ ಇದ್ದೀನಿ. ಫಸ್ಟ್ ಟೈಮ್ ಫಾರ್ಚೂನ್ ಟೆಲ್ಲರ್ ಹತ್ರ ಎಲ್ಲ ಹೋಗ್ತಾ ಇರೋದು. ಅಂದರೆ ಇಲ್ಲಿ ತುಂಬ ಫೇಮಸ್ ಫಾರ್ಚೂನ್ ಟ್ಯಾರೆಟ್ ರೀಡಿಂಗು, ಫಾರ್ಚೂನ್ ಟೆಲ್ಲರ್ಸ್ ಅದೆಲ್ಲ. ಅಂದರೆ ಇಲ್ಲಿ ಚೈನೀಸ್ ಟ್ರೆಡಿಷನಲ್ಲಿ ಇದು ತುಂಬ ನಂಬ್ತಾರೆ ಅದೆಲ್ಲ. ನಾನು ನಂಬ್ತೀನೋ ಗೊತ್ತಿಲ್ಲ, ನೋಡೋಣ. ನೀವು ಅವ್ರು ಹೇಳೋದ್ರ ಮೇಲೆ ನಂಬೋದೋ ಬಿಡೋದೋ ನೋಡೋಣ. ನನಗೆ ಆ್ಯಕ್ಚುಲಿ ಅದ್ರ ಮೇಲೆ ಅಷ್ಟೊಂದೆಲ್ಲ ನಂಬಿಕೆಲ್ಲ ಬಿಡಿಸಿ, ನಾನು ರಿವ್ಯೂಸ್ ಎಲ್ಲ ನೋಡಿದಾಗ ಎಲ್ಲರೂ ಹೇಳಿದ್ರು ಹೋಗಿ ಒಂದ್ಸತಿ ಹೋಗಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ. ದಟ್ಸ್ ಐ ಆಮ್ ಗೋಯಿಂಗ್. ಲೆಟ್ಸ್ ಸಿ ಏನಾಗುತ್ತೆ ಅಂತ. ಇಲ್ಲಿ ನೋಡಿ, ಈ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಈಸ್ಟ್ ಸಿಂಶಾಸ್ವಿ ಸ್ಟೇಷನು, ಅದು ಆ್ಯಕ್ಚುಲಿ ಎಷ್ಟು ದೊಡ್ಡ ಮೆಟ್ರೋ ಸ್ಟೇಷನ್ ಅಂದರೆ, ಇಲ್ಲೊಂದು ಎಕ್ಸಿಟ್ ಇದೆ. ಆಮೇಲೆ ನೀವೇನೋ ನಾನು ಉಳ್ಕೊಂಡಿರೋ ಹೋಟೆಲ್ ಹತ್ರ ಇನ್ನೊಂದು ಎಕ್ಸಿಟ್ ಇದೆ. ಆ ಎಕ್ಸಿಟ್ಗೂ ಈ ಎಕ್ಸಿಟ್ಗೂ ಏನಿಲ್ಲ ಅಂದರೆ 1.25 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಆಯಿತಾ. ಇದೇ ಥರ ಸುಮಾರು ಎಕ್ಸಿಟ್ ಇದೆ ಆಯಿತಾ. ಆಲ್ಮೋಸ್ಟ್ ಒಂದು 7-8 ಎಕ್ಸಿಟ್ ಇದೆ. ಒಂದೇನಾದ್ರು ಅಂದರೆ ಲೈಕ್ C1, C2, C3 ಆ ಥರ ಸುಮಾರು ಎಕ್ಸಿಟ್ ಇದೆ. ಏನಾದ್ರು ಒಂದು ಎಕ್ಸಿಟ್ ಏನಾದರೂ ಮಿಸ್ ಆಯಿತು ಅಂದರೂ ಕೂಡ ಯು ವಿಲ್ ಎಂಡ್ ಅಪ್ ಇನ್ ಫಾರ್ ಪ್ಲೇಸ್. ಅಂದರೆ ಎಷ್ಟು ದೂರ 1.25 ಕಿಲೋಮೀಟ್ರ್ ದೂರ ಬಂದುಬಿಡ್ತೀವಿ. ಇಟ್ಸ್ ಆ್ಯಕ್ಚುಲಿ ವೆರಿ ಕನ್ಫ್ಯೂಸಿಂಗ್ ಆ ಮೆಟ್ರೋ ಸ್ಟೇಷನ್. ಅಂದರೆ ಎಷ್ಟು ದೊಡ್ಡದು, ಇದು ಒಂದೇ ಹೀಗೆ ಅಥವಾ ಎಲ್ಲದು ಈ ಎಲ್ಲ ಮೆಟ್ರೋ ಸ್ಟೇಷನ್ ಹೀಗೇನೋ ಗೊತ್ತಿಲ್ಲ. ಬಟ್ ಐ ಜಸ್ಟ್ ಸಾ ಇದು ಕೂಡ ಈಸ್ಟ್ ಸಿಂಶಾಸ್ವಿ ಮೆಟ್ರೋ ಸ್ಟೇಷನ್. ನಾನು ಉಳ್ಕೊಂಡಿರೋ ಹೋಟೆಲ್ ಪಕ್ಕ ಇರೋದು ಅದೇ ಥರ. ನಾನು ಸುತ್ತಮುತ್ತ ಏರಿಯಾದಲ್ಲಿ ಸುತ್ತಮುತ್ತ ಎಷ್ಟೊಂದು ಮೆಟ್ರೋ ಸ್ಟೇಷನ್ ನೋಡಿದೆ, ಎಲ್ಲದೂ ಅದೇ ಹೆಸರಲ್ಲಿದೆ, ಬಟ್ ಎಕ್ಸಿಟ್ ಡಿಫ್ರೆಂಟ್. ನನ್ನ ಹಾಂಗ್ಕಾಂಗ್ ಜರ್ನಿ ಇನ್ನೂ ಮುಗ್ದಿಲ್ಲ, ಇನ್ನೂ 2 ದಿನ ಬಾಕಿ ಇದೆ. ಅದಕ್ಕೆ ನೀವು ಮುಂದಿನ ವೀಡಿಯೋಸ್ಗೆ ವೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟಿಲ್ ಹಿಯರ್. ಸಿ ಯು ಸೂನ್. ಟೇಕ್ ಕೇರ್. ಬಾಯ್.